ನಿಮ್ಗೆ ನಾನ್ ಮಾತ್ರ ಅಲ್ದೆ ಎರಡನೇ ಹೆಂಡತಿ ಇದ್ದಾಳ? ನನ್ ಹೃದಯ ನಿಂತು ಹೋಗಕ್ ಮುಂಚೆನೆ ನೀವ್ ನಿಜ ಹೇಳ್ಬಿಡಿ. ಹೇಳ್ರಿ, ಕೇಳ್ತಾ ಇರೋದು ನಿಮ್ಮನ್ನೇ. ಅಂದ್ರೆ ಅವ್ರು ಹೇಳ್ತಿರೋದು ಬಾವಾ, ಯಾಕೆ ಬಾವಾ ಟೆನ್ಷನ್ ಮಾಡ್ಕೋತಿದ್ದೀರಾ? ನಿಜ ಏನಂತ ಹೇಳ್ಬಿಡಿ. ಆ ನಿಜ ಯಾವುದು ನಿನ್ಗೂ ಗೊತ್ತಿದ್ಯಾ? ಹೌದಕ್ಕ, ಕಾಲೇಜಲ್ಲಿ ಬಾವನ್ನ ಸತ್ಯ ಅನ್ನೋ ಹುಡುಗಿ ಪ್ರೀತಿಸ್ತಿದ್ಲಂತೆ. ಬಾವನ್ ಹತ್ರ ಮದ್ವೆ ಮಾಡ್ಕೊಂತ ತುಂಬಾ ಕೇಳ್ಕೊಂಡ್ಲಂತೆ. ನಮ್ ಮನೇಲ್ ನೋಡಿರೋ ಹುಡುಗಿನ್ ಬಿಟ್ರೆ ಇನ್ ಯಾರನ್ನು ಪ್ರೀತಿಸಲ್ಲ, ಮದ್ವೆ ಆಗಲ್ಲ ಅಂತ ಹೇಳಿ ಬಾವ ನೇರವಾಗಿ ಹೇಳ್ಬಿಟ್ರಂತೆ. ಬಹುಶಃ ಇವ್ರಿಲ್ಲ ಅಂದಿದ್ದಕ್ಕೆ ಆ ಹುಡುಗಿ ಹಾಗೆ ದ್ವೇಷದಲ್ಲಿ ನಿಮ್ಮೇಲೇನಾದ್ರೂ ಸಾಯಿಸಕ್ ಪ್ರಯತ್ನ ಪಟ್ಲೇನೋ ಅಂತ ಬಾವ ಅವ್ರಿಗೆ ಅನುಮಾನ. ಅದಕ್ಕೆ ಇದೆಲ್ಲ ಸತ್ಯನೇ ಮಾಡ್ತಿರ್ಬೇಕು ಅಂತ ಅಂದಿರ್ಬೋದು ಅಲ್ವಾ ಬಾವಾ? ಹಾ, ಆ ಡೌಟಲ್ಲೇ ಹೇಳ್ದೆ ಅಷ್ಟೇ. ಕೇಳಿಸ್ಕೊಂಡ್ರಲ್ವಾ? ನೀನು ಪೃಥ್ವಿ ಹಿಂದೆ ಯಾವಾಗ್ಲೂ ನನ್ನ ಮದ್ವೆ ಮಾಡ್ಕೋ ಅಂತ ಬೇತಾಳದ ತರ ಹೋಗ್ತಿರ್ತೀಯಲ್ಲ. ಒಂದ್ ಟೈಮಲ್ಲಿ ನನ್ ಗಂಡನ್ ಹಿಂದೆ ಕೂಡ ಹೀಗೆ ಹುಡುಗಿ ತಿರ್ಗಾಡ್ತಿದ್ಲಂತೆ. ಒಂದ್ ವೇಳೆ ಆ ಹುಡುಗಿನೇ ಮಾಡ್ಸಿರ್ಬೋದು ಅನ್ನೋದು ನನ್ ಗಂಡಂಗೂ ಅನುಮಾನ ಅಷ್ಟೇ. ಸರಿ ಸರಿ, ಯಾರ್ದೋ ದೃಷ್ಟಿ ನಿಮ್ಮಿಬ್ಬರ ಮೇಲೆ ಬಿದ್ದಾಗಿದೆ. ತಾಳಿ ಬಿದ್ದೋಗೋದು ಅಶುಭ. ಬನ್ನಿ ದೇವ್ರ ಹತ್ರ ಹೋಗೋಣ. ನಡಿ ಭಾಗ್ಯ. ಕಟ್ಟು. ಬಾವಾ, ಏನ್ ಯೋಚನೆ ಮಾಡ್ತಿದ್ದೀರಾ? ಕೆಲವೊಂದು ಘಟನೆಗಳು ಏನೇ ಆದ್ರೂ ಅದ್ ನಮ್ಮ ಒಳ್ಳೇದಿಕ್ಕೆ. ನೀವ್ ತುಂಬಾ ಯೋಚನೆ ಮಾಡದೆ ತಾಳಿ ಕಟ್ಟಿ. ಹೋಗಿ ನಿಮ್ಮ ಅಜ್ಜಿ ಹತ್ರ ಆಶೀರ್ವಾದ ತಗೊಳ್ಳಿ. ಅತ್ತೆ, ಆಶೀರ್ವಾದ ಮಾಡಿ. ಮಕ್ಕಳು ಮರಿ ಜೊತೆ 100 ಕಾಲ ಸಂತೋಷವಾಗಿರಿ. ಹೋಗಿ ಜನಾರ್ದನ ಸಾವಿತ್ರಿ ಹತ್ರ ಆಶೀರ್ವಾದ ತಗೊಳ್ಳಿ. ಆಶೀರ್ವಾದ ಮಾಡಿ. ದೀರ್ಘಾಯುಷ್ಮಾನ್ ಭವ. ಇಬ್ರು 100 ಕಾಲ ಸಂತೋಷವಾಗಿರಿ.
ಹಲೋ ಪರಶುರಾಮ್, ನಮಸ್ತೆ ಮೇಡಮ್. ಇಷ್ಟು ದಿನ ಎಲ್ಲಿ ಹೋಗಿದ್ದೆ ನೀನು? ಫೋನ್ ಮಾಡಲ್ಲ, ನಾನು ಫೋನ್ ಮಾಡಿದ್ರೆ ನಿನ್ ಫೋನ್ ರಿಂಗ್ ಆಗಲ್ಲ. ಇಷ್ಟಕ್ಕೂ ಬದುಕಿದ್ಯೋ ಸತ್ತಿದ್ಯೋ ಅಂತಾನೂ ಗೊತ್ತಿಲ್ಲ. ಇದೇನಿದ್ ಮೇಡಮ್, ಆವಾಗಲೇ ತಾನೇ ನಿಮ್ಮ ಅಳಿಯಂದ್ರು ಫೋಟೋ ಕಳಿಸ್ದೆ. ಆ? ಏನೋ ನೀನ್ ಕಳ್ಸಿರೋದು ನಿನ್ ಮುಖ. ಆ ಥರ ಫೋಟೋ ನನ್ನ ಫೋನಿಗೆ ಬಂದಿಲ್ಲ. ಬಂದಿಲ್ಲ ಅಂದ್ರೆ ಏನು ಮೇಡಮ್, ನಾನೇ ತಾನೇ ಕಳಿಸಿದ್ದು. ಏನೋ ಇದೆಲ್ಲ ನನಗೆ ಬೇಕಾಗಿಲ್ಲ. ನನ್ನ ಮಗಳ ಬಗ್ಗೆ ಏನಾಯ್ತು ಮೊದಲು ಆ ವಿಷಯ ಹೇಳು ನನಗೆ. ಅದಕ್ಕೆ ಕಾಲ್ ಮಾಡಿರೋದು ಮೇಡಮ್. ನಿಮ್ಮ ಮಗಳು ಮೊಮ್ಮಗಳಿಗೆ ಸಂಬಂಧಪಟ್ಟಿರೋ ಸಾಕ್ಷಿನೆಲ್ಲ ಕೂಡ ಹಾಕಿದ್ದೀನಿ. ಅಷ್ಟೇ ಅಲ್ಲ ಮೇಡಮ್, ನಿಮ್ಮ ಅಳಿಯಂದ್ರು ಕುಟುಂಬ, ಅವ್ರ ವಿವರಗಳು, ಅವ್ರಿಗೆ ಸಂಬಂಧಪಟ್ಟಿರೋ ಕೆಲವು ವಿಷಯಗಳು ಎಲ್ಲನೂ ತಿಳ್ಕೊಂಡಿದ್ದೀನಿ. ನೀನು ಹೇಳ್ತಿರೋದು ನಿಜಾನಾ? ನನ್ನ ಮಗಳು ಹೇಗಿದ್ದಾಳಪ್ಪ? ಒಂದ್ಸಲ ಮಾತಾಡಬೇಕು ಅಂತ ನನ್ನ ಪ್ರಾಣನ ಹಿಡಿದಿಟ್ಕೊಂಡಿದ್ದೀನಿ. ಅವಳ ಫೋನ್ ನಂಬರ್ ಇದ್ರೆ ಕೊಡಪ್ಪ, ಈಗಲೇ ಮಾತಾಡ್ತೀನಿ. ಅವಸರ ಯಾಕೆ ಮೇಡಮ್, ಇಷ್ಟು ವರ್ಷನೇ ಕಾದಿದ್ದೀರಾ, ಇನ್ನು ಅರ್ಧ ಗಂಟೆ ಕಾಯಲ್ವಾ? ನೀನ್ ಫೋನ್ ನಂಬರ್ ಕೊಟ್ರೆ ನಿನ್ ಗಂಟೆನು ಹೋಗುತ್ತೆ. ನೀನ್ ಮನೆಗೆ ಬಂದ್ಮೇಲೆ ಮಿಕ್ಕಿದ ವಿಷಯ ಮಾತಾಡ್ಬೋದು. ಮೊದಲು ನನಗೆ ಫೋನ್ ನಂಬರ್ ಕೊಡು. ಮೇಡಮ್, ನಮ್ಮ ಡಿಟೆಕ್ಟಿವ್ ಕಂಪನಿ ರೂಲ್ಸ್ ಪ್ರಕಾರ ನೀವು ದುಡ್ಡು ಕೊಟ್ಟಿದ್ದ ದಿನನೇ ನಿಮಗೆ ಸಂಬಂಧಪಟ್ಟಿರೋ ವಿಷಯನ ಕೊಡಬೇಕು ಮೇಡಮ್. ಆ ವಿಷಯ ನಿಮಗೂ ಗೊತ್ತು. ಹೌದು, ಹೇಳಿದ್ದೆ, ನಾನೇನ್ ಮರ್ತಿಲ್ಲ. ಮೊದಲು ನಿಂಗೆ ದುಡ್ಡೇ ಬೇಕು ಅಂದ್ರೆ ಆನ್ಲೈನಲ್ಲಿ ಕಳಿಸ್ತೀನಿ. ಮೊದಲು ಆ ವಿಷಯ ಹೇಳು. ಪ್ಲೀಸ್ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ಅರ್ಧ ಗಂಟೆಲಿ ನಿಮ್ಮ ಮುಂದೆ ಇರ್ತೀನಿ ಅನ್ನಲ್ಲ. ಏನೋ ಇದಕ್ ಮುಂಚೆನೂ ಹೀಗೆ ಹೇಳಿದ್ದೆ, ಆಮೇಲೆ ಪತ್ತೇನೇ ಇಲ್ಲ. ಅದಕ್ಕೆ ಆನ್ಲೈನಲ್ಲಿ ವಿವರಗಳನ್ನ ಕಳಿಸು ಅಂತ ಹೇಳಿದ್ದು. ಈ ಸರಿ ಕನ್ಫರ್ಮ್ ಆಗಿ ಬರ್ತೀನಿ ಮೇಡಮ್. ಮಾತಕ್ ತಪ್ಪಲ್ಲ ಅಲ್ವಾ? ಖಂಡಿತ ಬರ್ತಾಳಲ್ವಾ? ಕನ್ಫರ್ಮ್ ಆಗಿ ಬರ್ತಾರೆ ಅಂತ ಹೇಳಿದ್ನಲ್ಲ ಮೇಡಮ್. ನಾನೇ ಬಂದು ನಿಮ್ಮ ಮಗಳ ವಿಷಯ ಆಗಲಿ ನಿಮ್ಮ ಮೊಮ್ಮಗಳ ವಿಷಯ ಆಗಲಿ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಅದಾದಮೇಲೆ ನೀವೇ ಫೋನಲ್ಲಿ ಮಾತಾಡ್ಬೋದು, ಅವ್ರನ್ನ ಮನೆಗೂ ಕರ್ಸ್ಕೋಬೋದು. ನಿನ್ ಮಾತು ಕೇಳ್ತಿದ್ರೆ ನನ್ನ ಮಗಳನ್ನ ಮೊಮ್ಮಗಳನ್ನ ಯಾವಾಗ ನೋಡ್ತೀನೋ ಯಾವಾಗ ಮಾತಾಡಿಸ್ತೀನೋ ಅಂತ ಆಸೆ ಇಟ್ಕೊಂಡಿದ್ದೀನಿ. ಇವಾಗ ನನ್ನ ಮಗಳನ್ನ ಮೊಮ್ಮಗಳನ್ನ ನೋಡಿದಷ್ಟು ಸಂತೋಷ ಆಗ್ತಿದೆಪ್ಪ. ಸರಿ, ಬೇಗ ಬಾ. ಆಯಿತು ಮೇಡಮ್, ಬರ್ತಾ ಇದ್ದೀನಿ. ಸ್ವಾಮಿ, ಈಗ ನನ್ನ ಮಗಳು ಮೊಮ್ಮಗಳು ಮನೆಗೆ ಬರ್ತಿದ್ದಾರೆ. ಅವ್ರನ್ನ ನನ್ನ ಕಣ್ ತುಂಬ ನೋಡ್ತೀನಿ. ನೀನಿದ್ಯಾ ಅಪ್ಪ, ನೀನಿದ್ಯಾ ತಂದೆ? ಅಯ್ಯೋ ದೇವ್ರೆ, ತಂದೆ. ನೋಡಿದ್ಯಾಮ್ಮ, ಇನ್ನು ಸ್ವಲ್ಪ ಹೊತ್ತಲ್ಲಿ ಆ ಡಿಟೆಕ್ಟಿವ್ ಪರಶುರಾಮ್ ನಮ್ ಮನೆಗ್ ಬರ್ತಿದಾನಂತೆ. ನಮ್ ಚಿಕ್ಕಮ್ಮನ ಬಗ್ಗೆ, ಅವ್ರ ಮಗಳ ವಿಷಯದ ಬಗ್ಗೆ ಹೇಳೋದು ಅಲ್ದೆ ಅವ್ರ ಮದ್ವೆ ಆಗಿರೋ ಗಂಡನ ವಿಷಯ ಕೂಡ ಹೇಳ್ತಾನಂತೆ. ಹೌದೇ, ಆ ಡಿಟೆಕ್ಟಿವ್ ಬಂದು ನನ್ ತಂಗಿ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ರೆ ಅವಳು ಡೈರೆಕ್ಟ್ ಆಗಿ ಅವಳ ಫ್ಯಾಮಿಲಿ ಜೊತೆ ಬಂದು ಇಲ್ಲೇ ಟೆಂಟ್ ಹೊಡಿತಾಳೆ. ಅವಳ ಮಗಳು ಆಸ್ತಿಲಿ ಅರ್ಧ ಭಾಗ ಕಿತ್ಕೊಂಡ್ ಬಿಡ್ತಾರೆ. ಹಾಗಾಗ್ಬಾರ್ದು ಅಂದ್ರೆ ಆ ಡಿಟೆಕ್ಟಿವ್ ಈ ಮನೆಗೆ ಬರಬಾರ್ದು. ಬಂದ್ರೂ ಅಮ್ಮಮ್ಮಂಗ್ ಮಾತ್ರ ಸಿಗ್ಬಾರ್ದು. ಹಾಗ್ ನಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಅರ್ಜೆಂಟ್ ಆಗಿ ಅಗ್ನಿದೇವ್ಗೆ ಫೋನ್ ಮಾಡಬೇಕು. ಕರೆಕ್ಟ್ ಅಪ್ಪ. ಈ ತೊಂದರೆಯಿಂದ ಅಗ್ನಿದೇವ ಅವ್ರು ಬಿಟ್ರೆ ಬೇರೆ ಯಾರಿಂದನೂ ಕಾಪಾಡಕ್ಕಾಗಲ್ಲ. ಹೌದು, ಆ ಅಗ್ನಿದೇವ ಬಂದ್ರೆ ಆ ಡಿಟೆಕ್ಟಿವ್ ನ ಕಿಡ್ನಾಪ್ ಮಾಡೋದು, ಅವಶ್ಯಕತೆ ಬಿದ್ರೆ ಅವನ್ನ ಸಾಯಿಸೋದು, ಏನೋ ಒಂದು ಮಾಡ್ತಾರೆ. ಅದ್ರಿಂದ ಆ ಡಿಟೆಕ್ಟಿವ್ ಪೀಡೆ ತೊಲಗ್ ಹೋಗುತ್ತೆ. ನಡಿ, ಅಗ್ನಿದೇವಂಗೆ ಫೋನ್ ಮಾಡೋಣ. ನಡಿ. ಹಾ. ಹೇಳು ಶ್ರುತಿ. ಅಗ್ನಿದೇವ ಅವ್ರೆ, ನಮ್ ಮನೆಗೆ ಡಿಟೆಕ್ಟಿವ್ ಬರ್ತಿದ್ದಾನೆ. ಅವನ್ ಮನೆಗ್ ಬಂದ್ರೆ ನಿಜ ಎಲ್ಲ ಗೊತ್ತಾಗ್ಬಿಡುತ್ತೆ. ನೀವೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಅವನು ಮಾತ್ರ ಯಾವ ಕಾರಣಕ್ಕೂ ಇಲ್ಲಿಗೆ ಬರಬಾರ್ದು. ಆ ವಿಷಯ ನಾನು ನೋಡ್ಕೋತೀನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸರಿ. ಸ್ವಾಮಿ, ಅಮ್ಮನ ಪ್ರೀತಿ ಗೊತ್ತಿರೋ ಆಪದ್ ಬಾಂಧವ ನೀನು. ಈ ಅಮ್ಮನ ಪ್ರೀತಿಲಿ ಕರ್ಗ್ ಹೋಗಿ ಎಷ್ಟು ದಿನದಿಂದ ನನ್ನ ಕಣ್ಣೀರು ಒರೆಸ್ತಿದ್ಯಾ. ಇಷ್ಟು ದಿನ ದೂರ ಆಗಿರೋ ನನ್ನ ಮಗಳನ್ನ ನನ್ನ ಹತ್ರ ಬರೋ ಹಾಗೆ ಮಾಡ್ತಿದ್ಯಾ.
ನಾನು ಹೇಗಪ್ಪ ನಿನ್ ಋಣನ ತೀರಿಸ್ಲಿ ತಂದೆ? ಈ ದೀಪ ಆರೋಗೋಕ್ಕೂ ಮುಂಚೆ ನನ್ನ ಮಗಳ ಜೊತೆ ನಿನ್ನ ಹತ್ರ ಬಂದು ನಿನ್ನ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ದರ್ಶನ ಭಾಗ್ಯನ ನೀನು ಯಾವಾಗ ನನಗೆ ಕೊಡ್ತೀಯ? ನೀನು ಕರುಣಾಮಯಿ ಆಗಿರೋದ್ರಿಂದ ದೂರ ಆಗಿರೋ ನನ್ನ ಮಗಳನ್ನ, ನನ್ನ ಮೊಮ್ಮಗಳನ್ನ ನನ್ನ ಹತ್ರ ಬರೋ ಹಾಗೆ ಮಾಡ್ತಿದ್ಯಾ. ಇನ್ನು ಕೆಲವೇ ದಿನಕ್ಕೆ ನಾನು ಅವ್ರನ್ನ ಕಣ್ಣಾರೆ ನೋಡ್ತೀನಿ. ಸಾಕು ಸ್ವಾಮಿ, ಸಾಕು. ಈ ಜನ್ಮಕ್ಕೆ ಇಷ್ಟೇ ಸಾಕು ಸ್ವಾಮಿ. ಏಡುಕೊಂಡಲ ವೆಂಕಟರಮಣ ನಾರಾಯಣ ವೆಂಕಟೇಶ್ವರ ಸ್ವಾಮಿ ಗೋವಿಂದ ಗೋವಿಂದ ಗೋವಿಂದ. ನಾರಾಯಣ ಸ್ವಾಮಿ ಗೋವಿಂದ ಗೋವಿಂದ. ನನ್ನ ಆಸೆನ ನೆರವೇರಿಸ್ಕೊಡಪ್ಪ ಸ್ವಾಮಿ. ಸಾವಿತ್ರಿ, ನಾನು ತಡಿಬೇಡ. ಏನತ್ತೆ ಇದು? ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಯಾಕೆ ಹೇಗ್ ಮಾಡ್ತಿದ್ದೀರಾ? ಅಯ್ಯೋ, ಕೈ ನೋಡಿ ಹೇಗ್ ಸುಟ್ಟೋಗಿದೆ. ಮಗಳಿಂದ ದೂರ ಆಗಿರೋ ಈ ಗುಂಡಿಗೆ ಬೆಂಕಿಯಿಂದ ಹತ್ತಿ ಉರಿತಾ ಇದೆ. ಆ ನೋವಿನ ಮುಂದೆ ಈ ಗಾಯ ಏನಿದೆ ಸಾವಿತ್ರಿ? ಅತ್ತೆ, ನಿಮ್ ಬಾಯಿಂದ ನನ್ನ ಮಗಳು ಅನ್ನೋ ಮಾತನ್ನ ಕೇಳಿ ತುಂಬಾ ಆಶ್ಚರ್ಯ ಆಗ್ತಿದೆ. ಹೌದಮ್ಮ, ತಂಗಿ ಹೆಸರು ಕೇಳಿದ್ರೇನೆ ಬೆಟ್ಟದಷ್ಟು ಕೋಪ ಮಾಡ್ಕೊಳ್ಳೋ ನೀನು ತಂಗಿ ಮತ್ತೆ ಬರ್ತಾಳೆ ಅಂತ ಕೈಯಲ್ಲಿ ನೀನು ಆರತಿ ಬೆಳಗ್ತಾ ಇದೀಯಾ. ಇದು ಕನ್ಸ ನಿಜನಾ ಅಮ್ಮ? ನನ್ನ ಮಗಳು ಬರ್ತಾಳೆ ಅನ್ನೋ ಸಂತೋಷದಲ್ಲಿದ್ದೀನಿ. ನಾನು ಎಲ್ರೂ ಮುಂದೇನು ನನ್ನ ಹೃದಯದಲ್ಲಿರೋ ಪ್ರೀತಿನ ಆಚೆ ಇಟ್ಟೆ. ನನ್ನ ಮಗಳ ಮೇಲಿರೋ ಪ್ರೀತಿ ಸತ್ತಿಲ್ಲ ಅಂತ ನಾನು ಇವ್ರಿಗೆ ಹೇಳಬೇಕು. ಅಮ್ಮಮ್ಮ, ನಿಮ್ ಕೈಗಾಗಿರೋ ಗಾಯದ್ಕಿಂತ ನಿಮ್ ಚಿಕ್ಕ ಮಗಳು ಮನೆಗ್ ಬರ್ತಿದ್ದಾಳೆ ಅನ್ನೋ ಖುಷಿನೇ ನಿಮ್ ಕಣ್ಣಲ್ಲಿ ಎದ್ದು ಕಾಣಿಸ್ತಿದೆ. ಹೇಳಿ ಅಮ್ಮಮ್ಮ, ಈಗ್ಲಾದ್ರೂ ನಿಮ್ ಮನ್ಸಲ್ಲಿರೋ ಮಾತನ್ನ ಹೇಳಿ. ಹೇಳಿ ಅಮ್ಮಮ್ಮ, ನಿಮ್ ಚಿಕ್ಕ ಮಗಳ ಮೇಲೆ ನಿಮಗ್ ಕೋಪ ಇಲ್ಲ ಅಲ್ವಾ? ಅವ್ರ ಮೇಲೆ ಈಗ್ಲೂ ಕೂಡ ಸಾಯೋಷ್ಟು ಪ್ರೀತಿ ಇದೆ ಅಲ್ವಾ? ಇನ್ನೂ ಅರ್ಥ ಆಗ್ಲಿಲ್ವಾ ಕಾವೇರಿ? ಒಂದು ಟೈಮಲ್ಲಿ ಅತ್ತೆ ಮೇಲಿರೋ ಕೋಪಕ್ಕೆ ಅವ್ರ ಫೋಟೋನ ಸುಟ್ಟು ಹಾಕಿ ಬೂದಿ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೆ. ಆದರೆ ಇವತ್ತು ಅತ್ತೆಗೋಸ್ಕರ ಅವ್ರ ಕೈನೇ ಸುಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಮಗಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅರ್ಥ ಆಗತ್ತೆ. ಅಮ್ಮಮ್ಮ, ಯಾವತ್ತೇ ಆದರೂ ನೀನು ಅತ್ತೆನ ಕ್ಷಮಿಸಿ ಮತ್ತೆ ಅವ್ರನ್ನ ನಮ್ಮ ಕುಟುಂಬಕ್ಕೆ ಸೇರಿಸ್ಕೋಬೇಕು ಅಂತ ನಾವೆಲ್ಲರೂ ಆಸೆ ಪಡ್ತಾ ಇದ್ದೀವಿ. ನಡೆದಿದ್ದೆಲ್ಲ ನೋಡ್ತಾ ಇದ್ರೆ ನಮ್ಮ ಆಸೆ ಈಡೇರುತ್ತೆ ಅನ್ನಿಸ್ತಾ ಇದೆ. ನಿಜನೇ ಅಲ್ವಾ ಅಮ್ಮಮ್ಮ? ಅಮ್ಮ, ನಾನು ಈ ಜನ್ಮದಲ್ಲಿ ನಿನ್ನ ಬಾಯಿಂದ ತಂಗಿ ಹೆಸರು ಕೇಳ್ತೀನೋ ಇಲ್ವೋ ಅಂತ ಅನ್ಕೊಂಡು ಭಯನೂ ಪಟ್ಕೊಂಡಿದ್ದೆ, ನೋವು ಆಗಿತ್ತಮ್ಮ. ಆದರೆ ತಂಗಿ ಬರ್ತಾ ಇದ್ದಾಳೆ ಅನ್ನೋ ಸತ್ಯ ಗೊತ್ತಾಗಿ ನಿನಗಾಗ್ತಾ ಇರೋ ಸಂತೋಷನ ನೋಡಿ 10 ವರ್ಷದಿಂದ ನೀನು ತಂಗಿ ಮೇಲೆ ಇರೋದು ದ್ವೇಷ ಅಲ್ಲ, ಪ್ರೇಮ ಅಂತ ಈಗ ತಾನೇ ಅರ್ಥ ಆಗ್ತಾ ಇದೆ ಅಮ್ಮ. ನನ್ನ ತಂಗಿ ಅವ್ರ ಮಗಳು ಮತ್ತೆ ಬರ್ತಾ ಇರೋದಕ್ಕೆ ನನಗೆ ಕೂಡ ತುಂಬಾನೇ ಸಂತೋಷ ಆಗ್ತಾ ಇದೆಯಮ್ಮ. ಅಮ್ಮಮ್ಮ, ಇವ್ರೆಲ್ರೂ ಹೇಳ್ತಿರೋದು ನಿಜಾನಾ? ನಿನಗ್ ನಿಜವಾಗ್ಲೂ ನಮ್ ಚಿಕ್ಕಮ್ಮನ ಮೇಲೆ ಕೋಪ ಇಲ್ವಾ? ಅವ್ರು ಬಂದ್ರೆ ಆರ್ತಿ ಎತ್ತಿ ಒಳಗ್ ಕರ್ಕೋತೀರಾ? ಅದ್ರಲ್ಲಿ ತಪ್ಪೇನಿದೆ?
ಅಮ್ಮ ಅಂದ್ರೆ ಕ್ಷಮಿಸೋದು, ಅಮ್ಮ ಅಂದ್ರೆ ಪ್ರೀತಿಸೋದು, ಅಮ್ಮ ಅಂದ್ರೆ ಸಹಿಸ್ಕೊಳ್ಳೋದು. ಒಂದ್ಸಲ ಚಿಕ್ಕಮ್ಮ ತಪ್ಪು ಮಾಡಿದ್ದಾರೆ ಅನ್ನೋ ಉದ್ದೇಶದಲ್ಲಿ ಅವ್ರ ಮೇಲೆ ದ್ವೇಷ ಪಟ್ಟಿರ್ಬೋದು. ಅವ್ರ ಮೇಲ್ ಕೋಪ ಹಾಗೆ ಇರ್ಬೋದು. ಆದ್ರೆ ಎಷ್ಟೇ ಆದ್ರೂ ಅಮ್ಮ ಅಲ್ವಾ? ಕೋಪ, ದ್ವೇಷ ತಾಯಿ ಪ್ರೀತಿಯಲ್ಲಿ ಕರ್ಗೋಗಿದೆ. ಮನ್ಸಲ್ಲಿರೋ ತಾಯಿ ಪ್ರೀತಿ ಆ ತಪ್ಪುಗಳನ್ನೆಲ್ಲ ಕ್ಷಮಿಸಿರತ್ತೆ. ಅವ್ರ ಮಗಳನ್ನ ನೋಡ್ಬೇಕು ಅಂತ ಕಾಯ್ತಿರತ್ತೆ. ಅದಕ್ಕೆ ಇಷ್ಟು ದಿನ ದೂರ ಆಗಿರೋ ಮಗಳು ಮೊಮ್ಮಗಳು ಅವ್ರಿಗೆ ಹತ್ರ ಆಗ್ತಿರೋದಿಕ್ಕೆ ಖುಷಿಲಿ ಮುಳುಗೋಗ್ಬಿಟ್ಟಿದ್ದಾರೆ. ಆ ಖುಷಿನ ಆರತಿ ರೂಪದಲ್ಲಿ ದೇವ್ರ ಹತ್ರ ಹಂಚ್ಕೊಂಡಿದ್ದಾರೆ. ತಪ್ಪು ಮಾಡಿರೋ ಮಗಳನ್ನ ತಾಯಿ ಕ್ಷಮಿಸೋದು ತಪ್ಪಾ? ಅದೇನಾದ್ರೂ ಕ್ರೈಮಾ? ಹಾಗ್ ನೋಡಿದ್ರೆ ತಪ್ಪು ಮಾಡದೇ ಇರೋರು ಯಾರಾದ್ರೂ ಒಬ್ರಿದ್ರೆ ತೋರಿಸಿ. ತಾಯಿ ಮಕ್ಕಳನ್ನ ದೂರ ಮಾಡೋಂಥ ಶಕ್ತಿ ಆ ದೇವ್ರಿಗೆ ಇಲ್ಲ. ಇನ್ ನಾವ್ಯಾವ ಲೆಕ್ಕ? ಕರೆಕ್ಟಾಗಿ ಹೇಳಿದೆ ಕಾವೇರಿ. ಚಿಕ್ಕತ್ತೆ ಬಂದೇ ಬರ್ತಾರೆ. ಅವ್ರ ಜೊತೆಗೆ ಹೊರಟೋಗಿರೋ ಖುಷಿ ಕೂಡ ವಾಪಸ್ ಬರುತ್ತೆ. ಅಂದ್ರೆ ಇಷ್ಟು ವರ್ಷ ತಂಗಿ ಮೇಲ್ ತೋರ್ಸಿರೋ ದ್ವೇಷ, ಕೋಪ ಎಲ್ಲ ನಮ್ ಮುಂದೆ ಕೊಟ್ಟಿರೋ ಬಿಲ್ಡಪ್ ಅಂತ ಅರ್ಥ. ಆ ಕೋಪನೂ ನಿಜಾನೇ, ಈ ಸಂತೋಷನೂ ನಿಜಾನೇ. ನನ್ನ ಮಗಳ ಬಗ್ಗೆ ಹೇಳೋದಲ್ಲ, ಒಂದ್ ಮಗುವಿನ ತಾಯಿಯಾಗಿ ಯೋಚನೆ ಮಾಡಿದ್ರೆ ಆ ತಾಯಿ ನೋವೇನು ಅಂತ ನಿಂಗೆ ಅರ್ಥ ಆಗುತ್ತೆ ಕಣೆ. ಅತ್ತೆ, ಅಮ್ಮಮ್ಮ, ಅಮ್ಮ, ಅಮ್ಮ, ಇವಾಗ ಫುಲ್ ಕ್ಲಾರಿಟಿ ಸಿಕ್ತು. ಅಮ್ಮಮ್ಮ ಮಹಾನಟಿ. ಅದಕ್ಕೆ ಮಗಳು ಅಂದ್ರೆ ಪ್ರೀತಿ ಇಲ್ದೇ ಇರೋ ಹಾಗೆ ನಮ್ಮೆಲ್ಲರ ಮುಂದೆ ಬಿಲ್ಡಪ್ ಕೊಟ್ರು. ತಾಯಿ ಪ್ರೀತಿ ಅರ್ಥ ಆಗ್ಬೇಕು ಅಂದ್ರೆ ಒಂದು ನೀನೊಬ್ಳು ತಾಯಿ ಆಗಿರ್ಬೇಕು, ಇಲ್ಲ ಅಂದ್ರೆ ಆ ತಾಯಿ ಬೆಲೆ ಏನು ಅಂತ ಗೊತ್ತಿರ್ಬೇಕು. ಅಮ್ಮಮ್ಮನ ಪ್ರೀತಿನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೀನ್ 7 ಜನ್ಮ ಹುಟ್ಟು ಬರ್ಬೇಕು. ನೋಡಮ್ಮ, ಕಾವೇರಿ ಎಂಥ ಮಾತು ಹೇಳಿದ್ಲು. ಹೇಳಿ ಬಿಡೆ, ಹೇಳಿ. ಎಷ್ಟು ಹೇಳ್ತಾಳೋ ಹೇಳಿ. ಅವಳು ಹೇಳ್ಬೇಕಾಗಿರೋದು ಹೇಳಿದಾಳೆ, ನಾವು ಮಾಡ್ಬೇಕಾಗಿರೋದು ಮಾಡೋಣ. ಎಕ್ಸ್ಕ್ಯೂಸ್ ಮೀ. ಹೇಳಿ. ಡಿಟೆಕ್ಟಿವ್ ಪರಶುರಾಮ್ ನೀವೇನಾ? ಯಾ, ಹೌದು ಸರ್, ನಾನೇ. ಇಷ್ಟಕ್ಕೂ ನೀವ್ಯಾರು? ನನ್ನ ಹೆಸರು ಅಗ್ನಿದೇವ, ಇವಳು ಮಯೂರಿ. ಹಾಯ್. ಹಾಯ್ ಮಯೂರಿ. ನಡಿ. ಹಲೋ ಅಗ್ನಿದೇವ ಅವ್ರೆ. ಗುಡ್ ನ್ಯೂಸ್. ಆ ಡಿಟೆಕ್ಟಿವ್ನ ಕಿಡ್ನಾಪ್ ಮಾಡಿದ್ದೀವಿ. ಹಾ, ಸೂಪರ್ ಸೂಪರ್ ಅಗ್ನಿದೇವ ಅವ್ರೆ. ಏನು ಸೂಪರು? ನಾನು ಬರೋದು ಸ್ವಲ್ಪ ಲೇಟ್ ಆಗಿದ್ದಿದ್ರೆ ಆ ಡಿಟೆಕ್ಟಿವ್ ಡೈರೆಕ್ಟಾಗಿ ಭಾನುಮತಿ ಅವ್ರನ್ನ ಮೀಟ್ ಮಾಡ್ತಿದ್ದ.
ಶಿವದೇವಣ್ಣ ಅಳಿಯ ಅಂತ ನಿಮ್ಮ ಚಿಕ್ಕಮ್ಮಗೆ, ಆ ಶಿವದೇವಣ್ಣನಿಗೆ ಹುಟ್ಟಿರೋ ಮಗಳೇ ಆ ಕಾವೇರಿ ಅಂತ ಎಲ್ಲ ನಿಜನೂ ಹೇಳ್ಬಿಡ್ತಿದ್ದ. ಅಯ್ಯಯ್ಯೋ, ಹಾಗೇನಾದ್ರೂ ಆಗಿದ್ರೆ ನನ್ನ ಬದುಕು ಬೀದಿಲಿ ಭಿಕ್ಷೆ ಎತ್ತೋ ಹಾಗಾಗ್ತಿತ್ತು. ಗೊತ್ತು, ಅದಕ್ಕೆ ತಾನೇ ರಿಸ್ಕ್ ಅಂತ ಗೊತ್ತಿದ್ರೂ ಕೂಡ ಮನೆ ಮುಂದೆ ಬಂದೇ ಅವನ್ನ ಕಿಡ್ನಾಪ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್.